ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಸ್ಟಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸೊ ಕಳೆದ ಒಂದು 2 ತಿಂಗಳಿಂದ ಯಾವುದೇ ರೀತಿಯಾಗಿರತಕ್ಕಂಥ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಡ್ಯೂ ಟು ಸಮ್ ಪರ್ಸನಲ್ ಎಮರ್ಜೆನ್ಸಿ ವರ್ಕ್. ಬಟ್ ಗೋಯಿಂಗ್ ಫಾರ್ವರ್ಡ್ ಆದಷ್ಟು ನಿಮ್ಮ ಎಕ್ಸಾಮ್ಗೆ ಉಪಯುಕ್ತ ಆಗಿರತಕ್ಕಂಥ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸದ್ಯಕ್ಕೆ ನಾನು ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸ್ ಸೀರೀಸನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ರೈಟ್. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ನ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಸೆಗ್ಮೆಂಟ್ನ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ, ದ ವರ್ಡ್ ಕಂಪ್ಯೂಟರ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜ್. ಈ ಕಂಪ್ಯೂಟರ್ ಅನ್ನೋ ಪದವನ್ನ ಯಾವ ಭಾಷೆಯಿಂದ ಡಿರೈವ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹಿಂದಿ, ಇಂಗ್ಲಿಷ್, ಲ್ಯಾಟಿನ್ ಮತ್ತೆ ಗ್ರೀಕ್. ಸೊ ಈ ಆಪ್ಷನ್ಗಳನ್ನ ನೋಡ್ತಾ ಹೋದ್ರೆ ನಾವು ಹಿಂದಿ ಮತ್ತೆ ಇಂಗ್ಲಿಷ್ ಅನ್ನ ಈಸಿಲಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಹಲವಾರು ಪದಗಳು ನಮಗೆ ಯಾವ ಭಾಷೆಯಿಂದ ಡಿರೈವ್ ಆಗಿದಾವ, ಲ್ಯಾಟಿನ್ ಮತ್ತೆ ಗ್ರೀಕ್ ಇಂದಾನೆ. ರೈಟ್. ಸೊ ಹಲವು ಇಂಗ್ಲಿಷ್ ಅಂತೂ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ವರ್ಡ್ಸ್ ನಾವು ಇಂಗ್ಲಿಷಲ್ಲಿ ಏನು ಮಾತಾಡ್ತಾ ಇದೀವಲ್ಲ, ದೇ ಕೇಮ್ ಫ್ರಮ್ ದ ಲ್ಯಾಟಿನ್ ಆರ್ ಗ್ರೀಕ್ ಅಂತ ಹೇಳ್ಬೋದು. ಹಾಗಾಗಿ ಇಂಗ್ಲಿಷನ್ನ ಎಲಿಮಿನೇಟ್ ಮಾಡ್ಬೋದು. ಅಫ್ಕೋರ್ಸ್ ಹಿಂದಿ ಕೂಡ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಉಳಿದಿರೋ ಆಪ್ಷನ್ಗಳು ಲ್ಯಾಟಿನ್ ಮತ್ತೆ ಗ್ರೀಕ್. ಕಂಪ್ಯೂಟರ್ ಅಂತಕ್ಕಂಥ ಪದ ಬಂದಿರತಕ್ಕಂಥದ್ದು ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲ್ಯಾಟಿನ್ ಭಾಷೆಯಿಂದ ಕಂಪ್ಯೂಟರ್ ಅಂತಕ್ಕಂಥ ಪದ ಬಂದದ. ಸರಿನಾ? ಸರಿಯಾದ ಉತ್ತರ ಆಪ್ಷನ್ 3. ಐಸಿ ಈಸ್ ಮೇಡ್ ಅಪ್ ಆಫ್ ಟ್ರಾನ್ಸಿಸ್ಟರ್, ಮೈಕ್ರೋಪ್ರೊಸೆಸರ್, ಬೋತ್ ಎ ಅಂಡ್ ಬಿ ಅಂಡ್ ನನ್ ಆಫ್ ದ ಅಬೌವ್. ಯೂಶುವಲಿ ಐಸಿ ಯಾವುದರಿಂದ ಮಾಡಲ್ಪಡ್ತದೆ ಅಂತ ನೋಡ್ತಾ ಹೋದ್ರೆ ನಾವು ಟ್ರಾನ್ಸಿಸ್ಟರ್ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ಐಸಿ ಇಸ್ ಮೇಡ್ ಅಪ್ ಆಫ್ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ ಅಲ್ಲಿ ಹಲವಾರು ಟೈಪ್ ಬರ್ತದೆ. ನಿಮಗೆ ಎನ್ ಪಿ ಎನ್ ಬರ್ತದ, ಪಿ ಎನ್ ಪಿ ಅಂತ ಬರ್ತದ. ಇದ್ರೊಳಗಡೆ ಡೋಪಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಕೂಡ ಬರ್ತದ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ವಾಟ್ ಈಸ್ ಡೋಪಿಂಗ್ ಇನ್ ದ ಟ್ರಾನ್ಸಿಸ್ಟರ್ ಕಾನ್ಸೆಪ್ಟ್. ಸರಿನಾ? ಸೊ ಐಸಿ ಇಸ್ ಮೇಡ್ ಅಪ್ ಆಫ್ ಟ್ರಾನ್ಸಿಸ್ಟರ್. ಸರಿಯಾದ ಉತ್ತರ ಆಪ್ಷನ್ ಎ. ಓಕೆ. ಸಮ್ಟೈಮ್ಸ್ ನಿಮಗೆ ಈ ಸಿಂಬಾಲ್ ಅನ್ನು ಕೂಡ ಕೊಡ್ತಾರೆ, ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಪಿ ಎನ್ ಪಿ ಅಂದ್ರೆ ಈ ರೀತಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸರಿನಾ? ಇದು ಪಿ, ಇದು ಎನ್, ಇದು ಪಿ. ಸೊ ಈ ರೀತಿ ಕೂಡ್ಕೊಂಡ್ಬಿಟ್ಟು ಇದು ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂತ ಆಗಿರ್ತದ. ರೈಟ್. ಸೊ ಹಿಂಗ್ ರೀಪ್ರೆಸೆಂಟ್ ಮಾಡೋದು. ಸೊ ಇಲ್ಲಿ ಬಂದ್ಬಿಟ್ಟು ಕಲೆಕ್ಟರ್, ಇಲ್ಲಿ ಬಂದ್ಬಿಟ್ಟು ರೈಟ್ ಬೇಸ್, ಅಂಡ್ ಫೈನಲಿ ಇಲ್ಲಿ ಬರೋದು ನಮಗೆ ಎಮಿಟರ್. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನು ನೆನಪಿಟ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ, ಏನಪ್ಪಾ ಅಂತ ನೋಡೋದಾದ್ರೆ ಮೆಜಾರಿಟಿ ಆಫ್ ಕ್ಯಾರಿಯರ್ಸ್ ಯಾವುದು, ಎನ್ ಪಿ ಎನ್ ಅಲ್ಲಿ ಯಾವುದು, ಪಿ ಎನ್ ಪಿ ಅಲ್ಲಿ ಯಾವುದು ಅಂತ ಕೇಳ್ತಾರ. ಎನ್ ಪಿ ಎನ್ ಅಲ್ಲಿ ಮೆಜಾರಿಟಿ ಆಫ್ ಕ್ಯಾರಿಯರ್ಸ್ ಅಂತ ಬಂದಾಗ ನಿಮಗೆ ಎಲೆಕ್ಟ್ರಾನ್ಸ್ ಅಂತ ಗೊತ್ತಿರಲಿ, ಎಲೆಕ್ಟ್ರಾನ್ಸ್. ಸೊ ನಿಮ್ಗೊಂದು ಹೋಮ್ವರ್ಕ್, ಈ ಎಲೆಕ್ಟ್ರಾನ್ಸ್ ಅನ್ನ ಕಂಡು ಹಿಡಿದವರು ಯಾರು, ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್ಸ್. ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅದೇ ರೀತಿಯಾಗಿ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂತ ನೋಡ್ತಾ ಆದಾಗ ಮೆಜಾರಿಟಿ ಆಫ್ ಕ್ಯಾರಿಯರ್ಸ್ ಯಾವ್ದು ಇರ್ತದೆ ಅಂತ ಕೇಳಿದ್ರೆ ಅಲ್ಲಿರೋದು ನಮಗೆ ಹೋಲ್ಸ್. ಸರಿನಾ? ಸೊ ಇದಂದ್ರೆ ಏನು, ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಬೇಕಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ನಾನು ನಿಮಗೆ ಇದ್ರ ಮೇಲೆ ಕೂಡ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿಕೊಡ್ತೀನಿ. ಟ್ರಾನ್ಸಿಸ್ಟರ್ ಅಂದ್ರೆ ಏನು, ಯಾವ ರೀತಿಯಾಗಿ ವರ್ಕ್ ಆಗ್ತದೆ, ಹೋಲ್ಸ್ ಅಂದ್ರೆ ಏನು, ರೈಟ್, ಎಲೆಕ್ಟ್ರಾನ್ಸ್ ಅಂದ್ರೆ ಏನು. ಸೊ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿನಾ? ನೆಕ್ಸ್ಟ್, ಸ್ಪೀಡ್ ಆಫ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್ ಇನ್. ಓಕೆ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ನಮ್ಗೆ ಗೊತ್ತು, ಜನರೇಷನ್ ವೈಸ್ ಜನರೇಷನ್ ಕಂಪ್ಯೂಟರ್ ಬದಲಾಗ್ತಾ ಹೋಯ್ತು. ಲೈಕ್ ಫಸ್ಟ್ ಜನರೇಷನ್, ರೈಟ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್. ಸೊ ಆವಿಷ್ಕರಣೆ ಆಗ್ತಾ ಹೋಯ್ತು, ಬದಲಾಗ್ತಾ ಹೋಯ್ತು ಹಂತ ಹಂತವಾಗಿ. ಮೊದಲಿಗೆ ಎಲ್ಲ ಸೈಜ್ನಲ್ಲಿ ತುಂಬಾನೇ ದೊಡ್ಡದಾಗಿರ್ತಕ್ಕಂಥ ಕಂಪ್ಯೂಟರ್ಸ್ಗಳಿತ್ತು. ಇವನ್ ಅದರ ಎಫಿಷಿಯನ್ಸಿ ಕೂಡ ತುಂಬಾನೇ ಕಡಿಮೆ ಆಗಿತ್ತು. ರೈಟ್. ಅಲ್ಲಿ ಬಳಕೆ ಆಗ್ತಕ್ಕಂಥ ಎಲೆಕ್ಟ್ರಿಕಲ್ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇತ್ತು. ಲೈಕ್ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಹೋಯ್ತು. ನಮ್ಗೆ ಇವಾಗ ಏನಾಗ್ತಾ ಇದೆ, ಲ್ಯಾಪ್ಟಾಪು ಅದು ಎಲ್ಲ ನೋಡ್ತಾ ಹೋದ್ರೆ ವೆರಿ ಸಿಂಪಲ್, ಅಂದ್ರೆ ಸೈಜಲ್ಲೂ ಕೂಡ ರೆಡ್ಯೂಸ್ ಆಗಿದೆ ಅಂಡ್ ಎಫಿಷಿಯನ್ಸಿಯಲ್ಲೂ ಕೂಡ ಇನ್ಕ್ರೀಸ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ಸ್ಗಳು, ಕಂಪ್ಯೂಟರ್ಸ್ಗಳು, ಸೂಪರ್ ಕಂಪ್ಯೂಟರ್ಸ್ಗಳು ತುಂಬಾನೇ ಅನ್ವೇಷಣೆ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಒಂದು ಕ್ಲಿಯರ್ ಆಯ್ತು ನಮಗೆ, ಜನರೇಷನ್ ವೈಸ್ ಕಂಪ್ಯೂಟರ್ ಎವಾಲ್ವ್ ಆಗ್ತಾ ಹೋಯ್ತು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ ಹೇಳ್ಕೊಂಡ್ಬಿಟ್ಟು. ಹಾಗಾದ್ರೆ ಈ ಫಸ್ಟ್ ಜನರೇಷನ್ ಅಲ್ಲಿ ಕಂಪ್ಯೂಟರ್ ಸ್ಪೀಡ್ ಯಾವ್ದ್ರಲ್ಲಿ ಮೆಜರ್ ಮಾಡ್ತಾ ಇದ್ರು, ರೈಟ್? ಸೆಕೆಂಡ್ ಅಲ್ಲಿ ಯಾವ ತರ ಇತ್ತು ಸ್ಪೀಡು, ಥರ್ಡ್ ಅಲ್ಲಿ ಯಾವ ತರ ಇತ್ತು, ಫೋರ್ತ್ ಅಲ್ಲಿ ಯಾವ ತರ ಇತ್ತು. ಸೊ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗ್ಬಹುದು. ಸದ್ಯಕ್ಕೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು ಫಸ್ಟ್ ಜನರೇಷನ್ ಅಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ನ ಸ್ಪೀಡ್ ಅನ್ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತಾ ಇದ್ರು. ಆಪ್ಷನ್ಸ್ ಬಂದ್ಬಿಟ್ಟು ನ್ಯಾನೋ ಸೆಕೆಂಡ್, ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ ಅಂಡ್ ನನ್ ಆಫ್ ದ ಅಬೌವ್. ಉತ್ತರ ಸ್ನೇಹಿತರೆ ಆಪ್ಷನ್ 2, ಮಿಲಿ ಸೆಕೆಂಡ್ಸ್. ಸರಿನಾ? ಫಸ್ಟ್ ಜನರೇಷನ್ ಅಲ್ಲಿ ಮಿಲಿ ಸೆಕೆಂಡ್ಸ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನೋನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್. ತುಂಬಾನೇ ಸಿಂಪಲ್ ಆಗಿದೆ, ಬಟ್ ಯಾ ಜಸ್ಟ್ ಐ ಟ್ರೈ ಟು ಆಡ್ ಒನ್ ಮೋರ್ ಪಾಯಿಂಟ್ ಹಿಯರ್. ಏನಪ್ಪಾ ಅಂತ ನೋಡ್ತಾ ಹೋದ್ರೆ ಮೌಸ್ ಅನ್ನ ಕಂಡು ಹಿಡಿದವರು ಯಾರಂತ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಸೊ ಅದನ್ನ ತಿಳಿಸ್ಕೊಡೋ ಸಲುವಾಗಿ ಈ ಒಂದು ಪ್ರಶ್ನೆಯನ್ನ
ಆ್ಯಡ್ ಮಾಡಿದ್ದೀನಿ, ಬಟ್ ಎರಡು ಕವರ್ ಆಗಲಿ ಅಂತ ಹೇಳ್ಬಿಟ್ಟು. ಏನದ ಫಾದರ್ ಆಫ್ ದ ಕಂಪ್ಯೂಟರ್? ಚಾರ್ಲ್ಸ್ ಬ್ಯಾಬೇಜ್, ಡೆನಿಸ್ ರಿಚಿ, ನೇಪಿಯರ್ ಆ್ಯಂಡ್ ಗ್ರೇಸ್ ಹಾಫರ್ಸ್. ಸದ್ಯಕ್ಕೆ ಪಿತಾಮಹ, ಕಂಪ್ಯೂಟರ್ನ ಪಿತಾಮಹ ಅಂತ ಕರೆಯೋದು ನಾವು ಆಪ್ಷನ್ ಎ, ಚಾರ್ಲ್ಸ್ ಬೇಬೇಜ್ ಅವರಿಗೆ. ಇಲ್ಲಿ ಆಪ್ಷನ್ ಇನ್ನೊಬ್ರು ನೋಡ್ತಾ ಇದ್ದೀವಿ, ಡೆನ್ನಿಸ್ ರಿಚಿ. ಹೂ ಇಸ್ ಡೆನ್ನಿಸ್ ರಿಚಿ? ಡೆನ್ನಿಸ್ ರಿಚಿ ಈಸ್ ಫೌಂಡರ್ ಆಫ್ ಸಿ. ಸಿ ಲ್ಯಾಂಗ್ವೇಜ್ನ ಪಿತಾಮಹ ಇವರು. ಗೊತ್ತಲ್ಲ, ಸಿ, ಸಿ ಪ್ಲಸ್ ಪ್ಲಸ್, ಜಾವಾ, ಪೈಥಾನ್, ರೈಟ್, ಡಿಫ್ರೆಂಟ್ ಲ್ಯಾಂಗ್ವೇಜ್ ಇದಾವೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ ಇವುಗಳಿಗೆ. ಸೊ ಎಕ್ಸಾಮ್ ಅಲ್ಲಿ ಕೇಳಬಹುದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೇಳಬಹುದು. ಸಿ, ಸಿ ಪ್ಲಸ್ ಪ್ಲಸ್, ಜಾವಾ ಅಂತ ಕೊಡ್ತಾರ, ಇನ್ನೊಂದು ಆಪ್ಷನ್ ಅಲ್ಲಿ ನಿಮಗೆ ಇಮೇಲ್ ಅಂತ ಕೊಟ್ಬಿಡ್ತಾರೆ. ಸೊ ಕ್ಲಿಯರ್ ಆಗಿ ಹೇಳ್ಬೇಕು, ಇಮೇಲ್ ಇಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಬಟ್ ಅದರ್ ದೀಸ್ ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆ ಥರ ಈ ಸಿ ಅಂತಕ್ಕಂಥ ಲ್ಯಾಂಗ್ವೇಜ್ ಅನ್ನ ಕಂಡುಹಿಡಿದಿರ್ತಕ್ಕಂಥವ್ರು ಡೆನ್ನಿಸ್ ರಿಚಿ. ಲೈಕ್ ವೈಸ್ ನಾನು ಮತ್ತೆ ಮೊದಲೇ ಹೇಳಿರೋ ಹಂಗೆ ಮೌಸ್ ಅನ್ನ ಕಂಡುಹಿಡಿದ್ರೆ ಯಾರಂತ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳಿದಾರೆ ನೋಡಿ. ಹೂ ಡಿಸ್ಕವರ್ಡ್ ಮೌಸ್ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಡೌಗ್ಲಸ್ ಎಂಗಲ್ಬರ್ಟ್ ಅಂತ ಅವ್ರ ಹೆಸರು. ಡೌಗ್ಲಸ್, DOUGLAS, ಡೌಗ್ಲಸ್, ENGELBART. ಹೆಂಗ್ ಪ್ರೊನೌನ್ಸ್ ಮಾಡ್ಕೋದ್ರೆ ಮಾಡ್ಕೊಳ್ಳಿ, ಸರಿನಾ? ಡೌಗ್ಲಸ್ ಈಸ್ ದ ಫೌಂಡರ್ ಆಫ್ ಮೌಸ್. ಸೊ ಎಕ್ಸಾಮ್ ಅಲ್ಲಿ ತುಂಬಾ ಸಲ ಬಂದಿದೆ ಇದು, ಅದಕ್ಕೋಸ್ಕರ ನಾನು ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ವರ್ಷವನ್ನು ಕೂಡ ಕೇಳಬಹುದು. ಇಟ್ಸ್ ಅರೌಂಡ್ 1963 ಅಂಡ್ 1964, ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಮೌಸ್ ಅನ್ನ ಡಾಗ್ಲಸ್ ಅವರು ಕಂಡು ಹಿಡಿದಿದ್ದಾರೆ ಸ್ನೇಹಿತರೆ. ಸರಿನಾ? ಟೈಮ್ಸ್ ನಿಮಗೆ HTML ರೇಟೆಡ್ ಕೂಡ ಕೇಳ್ತಾರೆ. ಟೈಮ್ಸ್ ಏನಲ್ಲ, ತುಂಬಾ ಸಲ ಬಂದಿದೆ. ಸೊ ಗೊತ್ತಿರಲಿ, HTML ಮತ್ತೆ CSS ಬಗ್ಗೆ ಕೂಡ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಇರಬೇಕು. HTML ಅಂದ್ರೆ ಏನು? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಇದನ್ನ ವೆಬ್ಸೈಟ್ ಡಿಸೈನ್ ಅಲ್ಲಿ ಬಳಕೆ ಮಾಡ್ತಾರ. ವೆಬ್ಸೈಟ್ ಡಿಸೈನ್ ಅಲ್ಲಿ ಬೋತ್ ಈ CSS ಆಗಿರ್ಬೋದು ಅಥವಾ HTML ಆಗಿರ್ಬೋದು. ಎಕ್ಸಾಮ್ ಅಲ್ಲಿ ಕೇಳಬಹುದು, ಏನಕ್ಕೋಸ್ಕರ ಬಳಕೆ ಆಗ್ತದಪ್ಪ ಈ HTML ಮತ್ತೆ CSS ಅಂತ ಕೇಳಿದ್ರೆ, ವೆರಿ ಇಂಪಾರ್ಟೆಂಟ್, ವೆಬ್ಸೈಟ್ ಡಿಸೈನ್ ಅಲ್ಲಿ. ಏನಪ್ಪ ವೆಬ್ಸೈಟ್ ಡಿಸೈನ್ ಅಂದ್ರೆ? ಸಪೋಸ್ ನೀವು ಈ KPSC ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರೆ ಅನ್ಕೊಳ್ಳಿ, ಗೂಗಲ್ಗೆ ಹೋಗ್ಬಿಟ್ಟು KPSC.com ಅಥವಾ KPSC ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಬರ್ತದ ನಿಮಗೆ ಮುಖಪುಟ, ಮುಖಪುಟ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ನೇಮಕಾತಿಗಳು. ನೇಮಕಾತಿಗಳ ಮೇಲೆ ಕ್ಲಿಕ್ ಮಾಡಿದಾಗ FDA ಏನೇನಾಗಿದೆ, SDA ಏನೇನಾಗಿದೆ, ಸೊ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ಗಳು ಬರ್ತಾ ಹೋಗ್ತಾವ. ಹಾಗೆ ಕೆಳಗಡೆ ನೋಡ್ತಾ ಹೋದ್ರೆ ಏನಾದರೂ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ, ರೈಟ್? ಸೊ ಇದೆಲ್ಲ ಹೆಂಗ್ ಡಿಸೈನ್ ಆಗಿದೆಪ್ಪ, ಬ್ಯಾಕ್ ಎಂಡ್ ಅಲ್ಲಿ ಏನು ಯೂಸ್ ಮಾಡಿರ್ತಾರೆ ಅಂದ್ರೆ ಕಾಮನ್ ಆಗಿ HTML ಮತ್ತೆ CSS ಅನ್ನ ಯೂಸ್ ಮಾಡಿರ್ತಾರ. ಓಕೆ, HTML ಮತ್ತೆ CSS ಅನ್ನ ಇದನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ನಮಗೆ ವೆಬ್ಸೈಟ್ಗಳನ್ನ ಡಿಸೈನ್ ಮಾಡ್ತಾರ. ಅಷ್ಟೆಲ್ಲ ದೂರ ಹೋಗೋದು ಬೇಡ, ನಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಗೊತ್ತಲ್ಲ. ಸೊ ಇವಾಗ ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ಬರ್ತದ? ಮೊದಲುಗಡೆ ನಿಮ್ಗೆ ಪ್ರೊಫೈಲ್ ಬರ್ತದ, ಪಕ್ಕದಲ್ಲಿ ಸರ್ಚ್ ಐಕಾನ್ ಇರ್ತದ, ರೈಟ್? ಅದ್ರ ಪಕ್ಕದಲ್ಲಿ ಏನೋ ನೋಟಿಫಿಕೇಶನ್ ರೇಟೆಡ್ ಬರ್ತದ. ಈ ಪ್ಲೇಸ್ ಅಲ್ಲಿ ಇದೇ ಬರಬೇಕು, ಹಿಂಗೆ ಡಿಸೈನ್ ಇರಬೇಕು. ಸೊ ಇದೆಲ್ಲ ಏನು? ಇದೆಲ್ಲ ವೆಬ್ಸೈಟ್ ಡಿಸೈನಿಂಗ್. ಅದಕ್ಕೆ ಬಳಕೆ ಆಗ್ತಕ್ಕಂಥ ಲ್ಯಾಂಗ್ವೇಜ್ ಯಾವುದು? HTML ಮತ್ತೆ CSS. ಸರಿನಾ? ಮುಂದಿನ ಪ್ರಶ್ನೆ, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ಡ್ ವಿಚ್ ಲ್ಯಾಂಗ್ವೇಜ್? ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅಂತ ಈ ರೀತಿ ಬರ್ತಾವಂತ ಹೇಳಿ. ಸೊ ಸದ್ಯಕ್ಕೆ ಅವ್ರು ಇಲ್ಲಿ ಕೇಳ್ತಾ ಇರೋದು, ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ನಲ್ಲಿ ಯಾವ ಲ್ಯಾಂಗ್ವೇಜ್ನ ಬಳಕೆ ಆಗ್ತಾ ಇತ್ತು? ಮಷಿನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್, A and B. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಗೊತ್ತಿಲ್ಲ ಸ್ನೇಹಿತರೆ, ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ಈ C++, ಜಾವಾ ಎಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಇವುಗಳನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಜೊತೆಗೆ ಇವುಗಳ ಎಕ್ಸ್ಟೆನ್ಷನ್ ರಿಲೇಟೆಡ್ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಸೊ ನೆನಪಿಟ್ಟುಕೊಳ್ಳಿ ಎಕ್ಸ್ಟೆನ್ಷನ್ಗಳ ಬಗ್ಗೆ ಕೂಡ. ಸೊ ನಾನು ಕೂಡ ಒಂದು ವಿಡಿಯೋ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಎಕ್ಸ್ಟೆನ್ಷನ್ ರಿಲೇಟೆಡ್, ಸರಿನಾ? ಸೊ ಸದ್ಯಕ್ಕೆ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ವಶನ್, 2012ರ SBI ಕ್ಲರ್ಕ್ ಅಲ್ಲಿ ಕೇಳಿದಾರ, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ಡ್ ವಿಚ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ ಮಷೀನ್ ಲ್ಯಾಂಗ್ವೇಜ್. ಅಲ್ಲಿಗೆ ಬಳಕೆ ಆಗ್ತಕ್ಕಂಥದ್ದು ಯಾವುದಪ್ಪ? ಮಷೀನ್ ಲ್ಯಾಂಗ್ವೇಜ್. ವೆರಿ ಇಂಪಾರ್ಟೆಂಟ್. ಈ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಬಂದಿದೆ ನಮಗೆ, ನಾಟ್ ಓನ್ಲಿ ಫಾರ್ ಸೆಂಟ್ರಲ್ ಎಕ್ಸಾಮ್, ಇವನ್ ನಮ್ಮ ಈ KEA ಮತ್ತು KPSC ಅವರೇ ನಡೆಸ್ತಾರಲ್ಲ, ಅಲ್ಲೂ ಕೂಡ ಹಲವಾರು ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಗಳನ್ನ. ಸೊ ಇವುಗಳ ಬಗ್ಗೆ ಗೊತ್ತಿರಲಿ, ಮಷಿನ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೆ ಏನು, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಇಂಟರ್ಪ್ರಿಟರ್ ಅಂದ್ರೆ ಏನು, ರೈಟ್? ಇವುಗಳನ್ನ ಕೇಳ್ತಾರ. ಸೊ ನೆನಪಿಟ್ಕೊಳ್ಳಿ, ಸರಿನಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕಂಪ್ಯೂಟರ್ ಇಸ್ ಮೋಸ್ಟ್ ಫಾಸ್ಟೆಸ್ಟ್, ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್? ಅತ್ಯಂತ ವೇಗವಾಗಿರ್ತಕ್ಕಂಥದ್ದು, ದೊಡ್ಡದಾಗಿರ್ತಕ್ಕಂಥದ್ದು, ವೇಗವಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅಥವಾ ಎಕ್ಸ್ಪೆನ್ಸಿವ್ ಅಂದ್ರೆ ಕಾಸ್ಟ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಯಾವುದು? ಪರ್ಸನಲ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ನೋಟ್ಬುಕ್ಸ್ ಅಂಡ್ ಲ್ಯಾಪ್ಟಾಪ್. 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ, ಗೊತ್ತಿರಲಿ. ಸೂಪರ್ ಕಂಪ್ಯೂಟರ್ ಅಂತ ಬಂದಾಗ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥದ್ದು, ಬಿಗ್ಗೆಸ್ಟ್ ಆಗಿರ್ತಕ್ಕಂಥದ್ದು, ಫಾಸ್ಟೆಸ್ಟ್ ಆಗಿರ್ತಕ್ಕಂಥದ್ದು. ಹೂ ಈಸ್ ದ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್? ಭಾರತದಲ್ಲಿ ಯಾರನ್ನ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಕರೀತಾರ?
ಸೊ ಕಮೆಂಟ್ ಮಾಡ್ತಾ ಹೋಗಿ ಯಾರನ್ನ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಕರೀತಾರೆ ಭಾರತದಲ್ಲಿ, ಸರಿನಾ? ಆಲ್ರೆಡಿ ನನ್ನ ಮ್ಯಾರಥಾನ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿ ಕೂಡ ಕೊಟ್ಟಿದ್ದೀನಿ ನಾನು ಇದನ್ನ. ಸೊ ಇದೆಲ್ಲ ಕಾನ್ಸೆಪ್ಟ್ ಕವರ್ ಆಗಿದೆ ಅಲ್ಲಿ. ಸೂಪರ್ ಕಂಪ್ಯೂಟರ್ಸ್ ಬಗ್ಗೆ ಪಿತಾಮಹ ಅಂತ ಯಾರು ಕರೀತಾರೆ, ಅದರ ಸ್ಪೀಡನ್ನು ಯಾವ್ದ್ರಲ್ಲಿ ಮೆಜರ್ ಮಾಡ್ತಾರೆ ಎಲ್ಲ ಕವರ್ ಆಗಿದೆ. ನೀವೇನಾದ್ರೂ ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಕಂಪ್ಯೂಟರ್ ಪ್ಲೇಲಿಸ್ಟ್ಗೆ ಹೋಗಿ ವಿಡಿಯೋನ ನೋಡ್ಬೋದು, ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಸೈಜ್ ವಾಸ್ ವೆರಿ ಲಾರ್ಜ್ ಇನ್. ಗೊತ್ತಾಯ್ತು ನಮಗೆ ಜನರೇಷನ್ ವೈಸ್ ಕಂಪ್ಯೂಟರ್ಗಳು ಇದಾವಂತ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂಡ್ ಸೋ ಆನ್ ಅಂತ ಹೇಳ್ಬಿಟ್ಟು. ಸೊ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು? ಮೊದಲೇ ಜನರೇಷನ್ ಅಲ್ಲಿ ಅತ್ಯಂತ ದೊಡ್ಡದಿತ್ತಲ್ಲ, ಲೈಕ್ ಮೊದಲೇ ಜನರೇಷನ್ ಅಲ್ಲಿ ಹಿಂಗಿತ್ತು ಅಂದ್ಕೊಳ್ಳಿ ಕಂಪ್ಯೂಟರ್, ಎರಡನೇ ಜನರೇಷನ್ ಅಲ್ಲಿ ಸ್ವಲ್ಪ ಹಿಂಗಾಯ್ತು, ಆಮೇಲೆ ಹಿಂಗಾಯ್ತು, ಆಮೇಲೆ ಹಿಂಗಾಯ್ತು. ಸೊ ಈ ರೀತಿಯಾಗಿ ಸೈಜ್ ಈಸ್ ಕೀಪ್ ಆನ್ ರೆಡ್ಯೂಸಿಂಗ್ ಫ್ರಮ್ ಜನರೇಷನ್ ಟು ಜನರೇಷನ್. ಇಟ್ ಮೀನ್ಸ್ ವಾಟ್? ಇಟ್ ವಾಸ್ ದ ಬಿಗ್ಗೆಸ್ಟ್ ಇನ್ ದ ಫಸ್ಟ್ ಜನರೇಷನ್ ಆಫ್ ದ ಕಂಪ್ಯೂಟರ್. ಸೊ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇಟ್ ವಾಸ್ ಬಿಗ್ ಇನ್ ಫಸ್ಟ್ ಜನರೇಷನ್, ಸರಿನಾ? ನೆಕ್ಸ್ಟ್, ದ ಅರ್ಲಿಯೆಸ್ಟ್ ಕ್ಯಾಲ್ಕುಲೇಟಿಂಗ್ ಇಂಜಿನ್, ವೆರಿ ಇಂಪಾರ್ಟೆಂಟ್. ಸೊ ಇದು ಕೂಡ ಪ್ರಶ್ನೆ ಆಗಿದೆ ನೋಡಿ, ನಮ್ಮ ಈ SSC CGL ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಟೈರ್ 1 ಅಲ್ಲಿ. ದ ಅರ್ಲಿಯೆಸ್ಟ್ ಕ್ಯಾಲ್ಕುಲೇಟಿಂಗ್ ಇಂಜಿನ್ ಯಾವ್ದಂತ ಕೇಳಿದ್ದಾರೆ? ಕ್ಯಾಲ್ಕುಲೇಟರ್, ಅಬ್ಯಾಕಸ್, ಅನಲೈಟಿಕಲ್ ಇಂಜಿನ್ ಅಂಡ್ ನನ್ ಆಫ್ ದ ಅಬೌವ್. ಸೊ ಇಲ್ಲಿ ಇಂಜಿನ್ ಇದೆ ಸರ್, ಇಲ್ಲೂ ಇಂಜಿನ್ ಇದೆ, ಸೊ ಹಾಗಾದ್ರೆ ಆಪ್ಷನ್ ಸಿ ಅಂತ ಹೇಳ್ತೀರಾ? ನೋ, ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್, ಸರಿನಾ? ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಅಬ್ಯಾಕಸ್. ಅಬ್ಯಾಕಸ್ ಅನ್ನ ನಾವು ದ ಅರ್ಲಿಯೆಸ್ಟ್ ಕ್ಯಾಲ್ಕುಲೇಟಿಂಗ್ ಇಂಜಿನ್ ಅಂತ ಕರಿತೀವಿ ಸ್ನೇಹಿತರೆ, ಸರಿನಾ? ಮುಂದಿನ ಪ್ರಶ್ನೆ, ವಿಚ್ ಲ್ಯಾಂಗ್ವೇಜ್ ಈಸ್ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್ ವಿತೌಟ್ ಎನಿ ಟ್ರಾನ್ಸ್ಲೇಷನ್? ಓಕೆ, ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಕಂಪ್ಯೂಟರ್ ಯಾವ ಒಂದು ಭಾಷೆಯನ್ನು ಅರ್ಥ ಮಾಡ್ಕೋತದ? ಸಪೋಸ್ ನೀವು ನನಗೆ ಕೇಳಿದ್ರೆ ಯಾವ ಭಾಷೆನ ಅರ್ಥ ಮಾಡ್ಕೋತೀರಿ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಸರ್ ನನಗೆ ಕನ್ನಡ ಅರ್ಥ ಆಗ್ತದ. ಓಕೆ, ಸಪೋಸ್ ನೀವು ಯಾರೋ ಮಹಾರಾಷ್ಟ್ರದವನು ಹೇಳಿದ್ರೆ ಏನು ಹೇಳ್ತಾನೆ ಅವನು? ಸರ್ ನನಗೆ ಹಿಂದಿ ಅರ್ಥ ಆಗ್ತದ, ಸರಿನಾ? ಮತ್ತೊಬ್ನ ಯಾರೋ ಬೇರೆ ರಾಜ್ಯದವನು ಕೇಳಿದ್ರೆ ಅವ್ನು ಹೇಳ್ತಾನೆ ನನಗೆ ಒಡಿಯಾ ಅರ್ಥ ಆಗ್ತದೆ. ನಂಗೆ ತಮಿಳ್ನಾಡವ್ರು ಕೇಳಿದ್ರೆ ಸರ್ ನನಗೆ ತಮಿಳು ಅರ್ಥ ಆಗ್ತದೆ, ರೈಟ್? ಸೊ ಹಂಗೆ ಕಂಪ್ಯೂಟರ್ಗೆ ಅರ್ಥ ಮಾಡ್ತಕ್ಕಂಥದ್ದು ಯಾವುದು? ಸಪೋಸ್ ನಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ನನಗೆ ಕನ್ನಡ ಅರ್ಥ ಆಗ್ತದೆ. ಸಪೋಸ್ ನನ್ನ ಹತ್ರ ಇನ್ನೊಬ್ನು ಯಾವನೋ ತಮಿಳ್ದವ್ನು ಬಂದ್ಬಿಟ್ಟು ತಮಿಳಲ್ಲಿ ಮಾತಾಡಿದ್ರೆ ನನಗೇನಾದ್ರೂ ಅರ್ಥ ಆಗ್ತದನ? ನೋ, ಡೆಫಿನೆಟ್ಲಿ ನಾಟ್. ನಂಗೆ ಕನ್ನಡ ಮಾತ್ರ ಅರ್ಥ ಆಗ್ತದೆ. ಸೊ ಅವಾಗ ಏನು ಮಾಡ್ತೀವಿ ನಾವು? ಅವಾಗ ಟ್ರಾನ್ಸ್ಲೇಟರ್ನ ಬಳಕೆ ಮಾಡ್ಕೋಬಹುದು. ಟ್ರಾನ್ಸ್ಲೇಟರ್ ಅಂದ್ರೆ ಯಾರು? ಕನ್ಸಿಡರ್ ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಈ ನೋಸ್ ಬೋತ್ ಕನ್ನಡ ಆಸ್ ವೆಲ್ ಆಸ್ ತಮಿಳ್, ಸೊ ಹಿ ಕ್ಯಾನ್ ಟ್ರಾನ್ಸ್ಲೇಟ್ ಮೀ. ಓಕೆ, ಅವ್ನು ಹೇಳ್ತಾನೆ ಓ ಈ ತರ ಹೇಳ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು, ಟ್ರಾನ್ಸ್ಲೇಟರ್. ಅದೇ ರೀತಿಯಾಗಿ ಕಂಪ್ಯೂಟರ್ಲ್ಲೂ ಕೂಡ ಟ್ರಾನ್ಸ್ಲೇಟರ್ ಅಂತ ಬರ್ತದೆ, ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರನೇ ಇರ್ತಕ್ಕಂಥದ್ದು, ಸರಿನಾ? ಸೊ ಅದು ಇರ್ಲಾರ್ದೇನೆ ಜಸ್ಟ್ ತನ್ನಷ್ಟಕ್ಕೆ ತಾನೇ ಅರ್ಥ ಮಾಡ್ಕೊಳ್ತಕ್ಕಂಥ ಲ್ಯಾಂಗ್ವೇಜ್ ಯಾವುದು? ಫಾರ್ ಎಕ್ಸಾಂಪಲ್ ನಂಗೆ ಕನ್ನಡ ಅರ್ಥ ಆಗ್ತದೆ, ರೈಟ್? ಹಂಗೆ ಕಂಪ್ಯೂಟರ್ಗೆ ಅರ್ಥ ಆಗ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಬಂದ್ಬಿಟ್ಟು ಸಿ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಮಷಿನ್ ಲ್ಯಾಂಗ್ವೇಜ್ ಅಂಡ್ ಬೇಸಿಕ್ ಲ್ಯಾಂಗ್ವೇಜ್. ಗೊತ್ತಿಲ್ಲ ಸ್ನೇಹಿತರೆ, ಕಂಪ್ಯೂಟರ್ ಅಂತ ಬಂದಾಗ ಮಷಿನ್ ಲ್ಯಾಂಗ್ವೇಜ್, ಕಂಪ್ಯೂಟರ್ಗೆ ಅರ್ಥ ಆಗುವ ಭಾಷೆ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಮಾತ್ರ, ಸರಿನಾ? ನೆಕ್ಸ್ಟ್, ಕಂಪ್ಯೂಟರ್ ಬಿಲ್ಟ್ ಬಿಫೋರ್ ದ ಫಸ್ಟ್ ಜನರೇಷನ್ ಆಫ್ ದ ಕಂಪ್ಯೂಟರ್ ವಾಸ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಿಂತ ಮುಂಚೆನೆ ಬಿಲ್ಟ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಯಾವುದು? ಮೆಕ್ಯಾನಿಕಲ್ ಕಂಪ್ಯೂಟರ್, ಎಲೆಕ್ಟ್ರೋಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಅಂಡ್ ಆಲ್ ಆಫ್ ದ ಅಬೋವ್. ಗೊತ್ತಿಲ್ಲ ಸ್ನೇಹಿತರೆ, ಸರಿಯಾದ ಉತ್ತರ ಎಲೆಕ್ಟ್ರೋಮೆಕ್ಯಾನಿಕಲ್ ಕಂಪ್ಯೂಟರ್ ವಿಚ್ ವಾಸ್ ಬಿಲ್ಟ್ ಬಿಫೋರ್ ದ ಫಸ್ಟ್ ಜನರೇಷನ್ ಆಫ್ ದ ಕಂಪ್ಯೂಟರ್. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ, ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್, ಅಲ್ಲಿ ಬಿಡ ಸ್ಟಾರ್ ಮಾರ್ಕ್. ಸೊ ಎಕ್ಸಾಮ್ ಅಲ್ಲಿ ಇವಾಗ ಕೇಳ್ತಾ ಇದ್ದಾರೆ, ಅಂದ್ರೆ ಫೌಂಡರ್ಸ್ಗಳ ರಿಲೇಟೆಡ್ ಕೂಡ ಕೇಳ್ತಾ ಇದ್ದಾರೆ, ಅಥವಾ ಹೂ ಹ್ಯಾಸ್ ಡೆವಲಪ್ಡ್ ಅಂತ ಪ್ರಶ್ನೆ ಆಗ್ತಾ ಇದೆ. ಸದ್ಯಕ್ಕೆ ನಾವಿಲ್ಲಿ ಮಾತಾಡ್ತಾ ಇರೋದು ಈ ಇಂಟಿಗ್ರೇಟೆಡ್ ಚಿಪ್ಸ್, ಸಿಲಿಕಾನ್ ಇಂದ ಏನ್ ಮಾಡಲ್ಪಟ್ಟಿರ್ತದೆ ಅಂತ ಹೇಳ್ತಾ ಇದ್ವಲ್ಲ ನಾವು, ಐಸಿಸ್. ಸೊ ಇದನ್ನ ಡೆವಲಪ್ ಮಾಡಿದವರು ಯಾರು? ರಾಬರ್ಟ್ ವಿಲ್ಲಿ, JS ಕಿಲ್ಬೆ, ಸಿ ಬಾಬೇಜ್, ಸರ್ CV ರಾಮನ್. ಸರಿಯಾಗಿರೋ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ. JS ಕಿಲ್ಬಿ ಅವರು ಈ ಇಂಟಿಗ್ರೇಟೆಡ್ ಚಿಪ್ಸ್ ಅನ್ನ ಕಂಡುಹಿಡಿದಿರ್ತಕ್ಕಂಥದ್ದು ಅಥವಾ ಡೆವಲಪ್ ಮಾಡಿರ್ತಕ್ಕಂಥದ್ದು, ಗೊತ್ತಾಯ್ತಲ್ಲ? ವೆರಿ ಇಂಪಾರ್ಟೆಂಟ್. ಸೊ ನಾರ್ಮಲ್ ಆಗಿ ಕಂಪ್ಯೂಟರ್ ಅಂತ ಬಂದಾಗ ಚಾರ್ಲ್ಸ್ ಬ್ಯಾಬೇಜ್ ಅಂತ ಗೊತ್ತಾಯ್ತು. ಸದ್ಯಕ್ಕೆ ನಾವು ಇವಾಗ ಇಂಟಿಗ್ರೇಟೆಡ್ ಚಿಪ್ಸ್ ಅಂತ ಯಾರು ನೋಡಿದ್ವಿ? ಎಸ್, JS ಕಿಲ್ಬಿ ಅವರನ್ನ ನೋಡಿದೀವಿ. ಸೊ ನಿಮ್ಗೊಂದು ಪ್ರಶ್ನೆನ ಕೊಡ್ತೀನಿ ಸ್ನೇಹಿತರೆ, ಆಸ್ ಎ ಹೋಮ್ವರ್ಕ್. ನನಗೆ ಕಮೆಂಟ್ ಸೆಕ್ಷನ್ ಆನ್ಸರ್ ಅನ್ನ ತಿಳಿಸ್ತಾ ಹೋಗಿ. ಏನಪ್ಪಾ ಅಂತ ನೋಡ್ತಾ ಹೋದ್ರೆ, ಟೈಮ್ ಶೇರಿಂಗ್ ಕಾನ್ಸೆಪ್ಟ್ ಯಾವುದು? ಟೈಮ್ ಶೇರಿಂಗ್. ಸೊ ಯಾವ ಒಂದು ಜನರೇಷನ್ ಅಲ್ಲಿ ಸ್ಟಾರ್ಟ್ ಆಯ್ತು? ಓಕೆ, ಗೊತ್ತಾಯ್ತು ನಿಮಗೆ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಆ ರೀತಿ ಇದಾವಂತ ಹೇಳಿ. ಬಟ್ ಈ ಟೈಮ್ ಶೇರಿಂಗ್ ಕಾನ್ಸೆಪ್ಟ್ ಯಾವ ಜನರೇಷನ್ ಅಲ್ಲಿ ಬಂದಿರತಕ್ಕಂಥದ್ದು? ಸಪೋಸ್ ನಿಮಗೆ ಟೈಮ್ ಶೇರಿಂಗ್ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಒಂದು ಹಿಂಟ್ ಅನ್ನು ಕೊಡ್ತಾ ಹೋಗ್ತೀನಿ ನೋಡಿ. ಟೈಮ್ ಶೇರಿಂಗ್ ಅಂದ್ರೆ, ಸಪೋಸ್ ಒಂದು ಕಂಪ್ಯೂಟರ್ ಇದೆ ಅಂತ ಅನ್ಕೊಳ್ಳಿ, ಇದನ್ನ ಬೇರೆ ಬೇರೆ ಯೂಸರ್ಸ್ಗಳು ಬಳಕೆ ಮಾಡ್ಬೋದು. ಇಲ್ಲೊಬ್ಬ ಯೂಸರ್ ಇದಾನ, ಇಲ್ಲೊಬ್ಬ ಯೂಸರ್ ಇದಾನ, ಇಲ್ಲೊಬ್ಬ ಯೂಸರ್ ಇದಾನ, ಇವನ್ಗೆ ಇದೆ, ಇವಂದೇ ಕಂಪ್ಯೂಟರ್ ಅನ್ಸುತ್ತೆ, ಇವನ್ಗೆ ಇವಂದೇ ಅನ್ಸುತ್ತೆ, ಇವನ್ಗೆ ಅನ್ಸುತ್ತೆ. ಲೈಕ್ CPU ಈಸ್ ಶೇರ್ಡ್ ಬಿಟ್ವೀನ್ ದ ಯೂಸರ್ಸ್, ಅದನ್ನ ನಾವು ಟೈಮ್ ಶೇರಿಂಗ್ ಅಂತ ಕರಿತೀವಿ, ರೈಟ್? ಟೈಮ್ ಶೇರಿಂಗ್. ಸೊ ಇದು ಯಾವ ಜನರೇಷನ್ ಬಂತು? ಫಸ್ಟ್ ಆರ್ ಸೆಕೆಂಡ್ ಆರ್ ಥರ್ಡ್ ಆರ್ ಫೋರ್ತ್? ಲೆಟ್ ಮಿ ನೋ ದಟ್ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್, ಜನರೇಷನ್ ಆಫ್ ದ ಕಂಪ್ಯೂಟರ್ಸ್ ಬಗ್ಗೆ ಸ್ವಲ್ಪ ನೋಡ್ತಾ ಇದ್ವಲ್ಲ, ಹೇಳ್ತಾ ಹೋಗ್ತೀನಿ ನೋಡಿ ನಾನು ನಿಮಗೆ. ಫಸ್ಟ್ ಜನರೇಷನ್ ಅಲ್ಲಿ ಯಾವೆಲ್ಲ ಅಂದ್ರೆ
ಟೆಕ್ನಾಲಜಿಗಳು ಯಾವ ರೀತಿಯಾಗಿ ಬಳಕೆ ಆಯಿತು ಅಂತ ಎಕ್ಸಾಮಲ್ಲಿ ಕೇಳ್ತಾರ, ರೈಟ್? ಟೆಕ್ನಾಲಜಿ ರಿಲೇಟೆಡ್. ಸೊ ನಮ್ಮ ಕೆ ಪಿ ಎಸ್ ಸಿ ಅವ್ರಿಗಂತೂ ಇದು ಒಂದು ರೀತಿ ಫೇವರೇಟ್ ಕ್ವಶನ್ ಇದು, ನಾಟ್ ಓನ್ಲಿ ಫಾರ್ ಕೆ ಪಿ ಎಸ್ ಸಿ, ಇವನ್ ಕೆ ಇ ಎದವರಿಗೂ ಕೂಡ. ಟೆಕ್ನಾಲಜಿ ವೈಸ್ ಏನು ಬಳಕೆ ಆಗ್ತಾ ಇತ್ತು? ಫಸ್ಟ್ ಜನರೇಷನಲ್ಲಿ ಬಳಕೆ ಆಗ್ತಾ ಇತ್ತು ಸ್ನೇಹಿತರೆ ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಗೊತ್ತಿರಲಿ, ವ್ಯಾಕ್ಯೂಮ್ ಟ್ಯೂಬ್ಸ್ಗಳ ಬಳಕೆ ಮೊದಲನೇ ಜನರೇಷನಲ್ಲಿ ಆಗ್ತಾ ಇತ್ತು. ಎರಡನೇ ಜನರೇಷನಲ್ಲಿ ಯಾವ್ದಾಗ್ತಾ ಇತ್ತು? ಎಸ್, ಎರಡನೇ ಜನರೇಷನಲ್ಲಿ ಬಳಕೆ ಆಗ್ತಕ್ಕಂಥದ್ದು ಟ್ರಾನ್ಸಿಸ್ಟರ್ಗಳ ಬಗ್ಗೆ. ನಾವೇನು ಎನ್ ಪಿ ಎನ್ ಪಿ ಎನ್ ಪಿ ಅಂತ ನೋಡಿದ್ವಲ್ಲ, ಅದು ಎರಡನೇ ಜನರೇಷನ್. ಮೂರನೇ ಜನರೇಷನ್ ಅಂತ ಬಂದಾಗ ಸ್ನೇಹಿತರೆ ಐಸಿಸ್, ಇಂಟಿಗ್ರೇಟೆಡ್ ಚಿಪ್ಸ್ ಅಂತ ಕರಿತೀವಲ್ಲ, ಅವುಗಳ ಬಳಕೆ ಆಗ್ತಾ ಇತ್ತು. ಹಾಗಾದ್ರೆ ನಾಲ್ಕನೇ ಜನರೇಷನ್ ಅಲ್ಲಿ ಏನು ಬಳಕೆ ಆಗ್ತಾ ಇತ್ತು? ನಾಲ್ಕನೇ ಜನರೇಷನ್ ಅಂತ ಬಂದಾಗ ನಮಗೆ ಮೈಕ್ರೋ ಪ್ರೊಸೆಸರ್ಗಳ ಬಗ್ಗೆ ಸ್ಟಾರ್ಟ್ ಆಯಿತು. ಮೈಕ್ರೋ ಪ್ರೊಸೆಸರ್, ಸರಿನಾ? ಸೊ ಯಾಕಪ್ಪ ಇದ್ರ ಬಗ್ಗೆ ಡೀಟೇಲ್ ಆಗಿ ಬರಿತಾ ಹೋದೆ ಅಂದ್ರೆ, ನಾನು ಆಸ್ ಅ ಸೆಡ್ ಅರ್ಲಿಯರ್, ಈ ಕೆ ಪಿ ಎಸ್ ಸಿ ಅವರಿಗೆ ಮತ್ತು ಕೆ ಇ ಎದವರಿಗೆ ವೆರಿ ವೆರಿ ಇಂಪಾರ್ಟೆಂಟ್, ಅಂದರೆ ತುಂಬಾನೇ ಇಷ್ಟ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು ಟೆಕ್ನಾಲಜಿ ವೈಸ್. ಅವರು ಬೇರೆ ಪ್ರಶ್ನೆ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಪ್ರಶ್ನೆ ಅಂತೂ ಹಾಕೇ ಹಾಕ್ತಾರೆ ನಿಮ್ಗೆ ಎಕ್ಸಾಮಲ್ಲಿ. ಸೊ ನೆನ್ಪಿಟ್ಕೊಳ್ಳಿ ಯಾವ ಟೆಕ್ನಾಲಜಿಗಳ ಬಳಕೆ ಆಗ್ತಾ ಇತ್ತು ಅಂತ ಸ್ನೇಹಿತರೆ, ಸರಿನಾ? ಸೊ ನಾವು ಹಲವಾರು ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದ್ವಿ. ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬರ್ತಾ ಬರ್ತಾ ನಿಮಗೆ ಅಡ್ವಾನ್ಸ್ ಲೆವೆಲ್ಗಳ ಪ್ರಶ್ನೆಗಳು ಕೂಡ ಬರ್ತಾ ಹೋಗ್ತಾವ, ಸರಿನಾ? ಪ್ರತಿದಿನ ನೋಡ್ತಾ ಹೋಗಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸ್ತಾ ಹೋಗಿ. ನಿಮ್ಮ ಸ್ನೇಹಿತರಿಗೂ ನಮ್ಮ ಚಾನಲ್ನ ಬಗ್ಗೆ ತಿಳಿಸ್ಕೊಡಿ, ಯಾರಿಗೆಲ್ಲ ಗೊತ್ತಿಲ್ಲ ರುದ್ರೇಶ್ ರೆಡ್ಡಿ ಚಾನಲ್ ಬಗ್ಗೆ, ಅವರು ಕೂಡ ಈ ಒಂದು ಚಾನಲ್ ಉಪಯೋಗನ ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬೈ ಫಾರ್ ನೌ.